ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಜೋರಾಗಿದೆ. ಈ ಮಧ್ಯೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ರಾಜಣ್ಣ ಖಾಸಗಿ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಸ್ವಪಕ್ಷದಲ್ಲೇ ವೈರಿಗಳಂತಿದ್ದ ಇಬ್ಬರು ನಾಯಕರ ಈ ಒಂದು ಭೇಟಿ ಇದೀಗ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಡಿಕೆಶಿ ರಾಜಣ್ಣ ಹುಡುಕಿಕೊಂಡು ಹೋಗಿ ಭೇಟಿಯಾಗಿರೋದು ಭಾರಿ ಕುತೂಹಲವನ್ನ ಮೂಡಿಸಿದೆ. ಸಿಎಂ ಹಾದಿ ಸುಗಮ ಮಾಡಿಕೊಳ್ಳುವಲು ಡಿಕೆಶಿ ಮುಂದಾದ್ರ ಎಂಬ ಚರ್ಚೆಗಳು ಕೂಡ ಶುರುವಾಗಿದೆ. ಪೊಲೀಸರ ನಿರ್ಬಂಧದ ನಡುವೆ ಕೂಡ ಕೋಳಿ ಅಂಕ ಮಾಡಿಸಿದ ಪುತ್ತೂರು ಶಾಸಕ ಅಶೋಕ್ ರೈ ಸೇರಿದಂತೆ 17 ಮಂದಿ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೇಪು ಎಂಬಲ್ಲಿ ಈ ಒಂದು ಘಟನೆ ನಡೆದಿದೆ. ಕಾಂಗ್ರೆಸ್ನ ಶಾಸಕ ಅಶೋಕ್ ಕುಮಾರ್ ರೈ ಸೇರಿದಂತೆ 17 ಜನರ ಮೇಲೆ ವಿಟ್ಲ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ. ಕಾನೂನು ಬಾಹಿರ ಕೃತ್ಯವನ್ನ ನಡೆಸಲು ಪ್ರಚೋದನೆ ಮತ್ತು ದುಷ್ಪ್ರೇರಣೆಯನ್ನ ನೀಡಿದ ಆರೋಪದ ಮೇಲೆ ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಪ್ರಕರಣ ದಾಖಲಾಗಿದೆ. ಜೊತೆಗೆ ಕೋಳಿ ಅಂಕ ನಡೆಸಿದ 16 ಜನರ ವಿರುದ್ಧ ಪೊಲೀಸರು ಕೇಸ್ ಹಾಕಿದ್ದಾರೆ. ಕೋಳಿ ಅಂಕಕ್ಕೆ ತಂದಿದ್ದ 22 ಹುಂಜ ಹಾಗೂ ಕೋಳಿ ಅಂಕಕ್ಕೆ ಬಳಸುವ ಕತ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೌಡಿಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ. ಶುಕ್ರವಾರ ಹೈಕೋರ್ಟ್ ತನಿಖೆಗೆ ನೀಡಿದ್ದ ತಡೆ ತೆರವು ಮತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದೆ. ಇದರ ಬೆನ್ನಲ್ಲೇ ಬೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬಂಧನ ಭೀತಿ ಹಿನ್ನೆಲೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರಾ ಎಂಬ ಅನುಮಾನಗಳು ಹುಟ್ಟಿಕೊಂಡಿದೆ. ಸದ್ಯ ಸಿಐಡಿ ಪೊಲೀಸರು ತಲಾಶೆ ನಡೆಸಿದ್ದಾರೆ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಿದ್ದಂಥ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಾಳೆಗೆ ಮುಂದೂಡಿಕೆಯಾಗಿದೆ. ಅಯ್ಯಪ್ಪ ಮಾಲೆ ಹಾಕಿದ್ದ ವಿದ್ಯಾರ್ಥಿಯ ಮಾಲೆ ತೆಗೆಸಿದ ಪ್ರಕರಣ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಸಂತ ಅಂತೋನಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಡಿಸೆಂಬರ್ 16ರಂದು ಈ ಘಟನೆ ನಡೆದಿತ್ತು. ಈ ಹಿನ್ನೆಲೆ ಶಾಲೆಗೆ ಹಿಂದೂ ಸಂಘಟನೆಗಳು ನಿನ್ನೆ ಮುತ್ತಿಗೆ ಹಾಕಿದ್ವು. ಮುಖ್ಯ ಶಿಕ್ಷಕಿ ಶೆರ್ವಿನ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಳಿಕ ಕ್ಷಮೆ ಕೇಳಿ ಮುಂದೆ ಈ ರೀತಿ ಘಟನೆ ಮರುಕಳಿಸಲ್ಲ ಅಂತ ಭರವಸೆ ನೀಡಿದ ಬಳಿಕ ಪರಿಸ್ಥಿತಿ ತಣ್ಣಗಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕೋಧನಾಪುರ ಗ್ರಾಮದಲ್ಲಿ 100 ಎಕರೆ ಕಬ್ಬು ಸುಟ್ಟು ಭಸ್ಮವಾಗಿದೆ. ಹೆಸ್ಕಾಂ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಒಂದೇ ಪ್ರದೇಶದಲ್ಲಿರೋ ಅಂದಾಜು 200 ಎಕರೆ ಜಮೀನು ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಹೊಲಗಳಲ್ಲಿ ಜೋತು ಬಿದ್ದಂಥ ವಿದ್ಯುತ್ ತಂತಿಗಳಿಂದ ಕಬ್ಬಿಗೆ ಬೆಂಕಿ ತಗಲಿದೆ. ದುರಸ್ತಿ ಮಾಡುವಂತೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಿತ್ತೂರು ತಾಲೂಕು ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಕಿ ಹತ್ಕೊಂಡಿದೆ ಅಂತ ಆರೋಪ ಮಾಡಿದ್ದಾರೆ. ಮಹಾಂತೇಶಗೌಡ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಉರುಳಿಕುಪ್ಪಿಯಲ್ಲಿ ಬೆಂಕಿ ಬಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮೆಕ್ಕೆಜೋಳ ರಾಶಿ ಸುಟ್ಟು ಭಸ್ಮವಾಗಿದೆ. ರಾಶಿ ಮಾಡಲು ಹಾಕಿದ್ದ 66 ಮೆಕ್ಕೆಜೋಳ ರಾಶಿ ಬೆಂಕಿಗೆ ಆಹುತಿಯಾಗಿದೆ. ಮೆಕ್ಕೆಜೋಳ ಬೆಳೆದಿದ್ದ ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಇನ್ನು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ್ ಭೇಟಿ ಕೊಟ್ಟು ಪರಿಶೀಲಿಸಿದರು. ಈ ಸಂಬಂಧ ಸವಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕ್ರಿಸ್ಮಸ್ ಹಬ್ಬದ ರಜೆಗೆ ಮನೆಗೆ ತೆರಳುತ್ತಾ ಇರುವಂಥ ಜನರಿಗೆ ಸಾರಿಗೆ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರಿಂದ ರಾಜ್ಯದ ವಿವಿಧೆಡೆ ಹೆಚ್ಚುವರಿ 1,000 ಬಸ್ಗಳ ಸೇವೆ ಆರಂಭವಾಗಿದೆ. ಪ್ರಯಾಣಿಕರಿಗೆ ಇಂದಿನಿಂದ ಆರಂಭವಾಗಿ ಡಿಸೆಂಬರ್ 28ರವರೆಗೆ ಮೆಜೆಸ್ಟಿಕ್, ಮೈಸೂರು ಸ್ಯಾಟಲೈಟ್ ಬಸ್ ನಿಲ್ದಾಣಗಳಿಂದ ಹೆಚ್ಚುವರಿ ಬಸ್ ಸೇವೆ ಸಿಗಲಿದೆ. ಇನ್ನು ಗ್ರೂಪ್ ಬುಕ್ಕಿಂಗ್ ಮೇಲೆ 5% ರಿಯಾಯಿತಿ ನೀಡಿದೆ. ಕೋಲಾರದ ಕೆಜಿಎಫ್ನಲ್ಲಿ ಪುಡಿ ರೌಡಿಗಳು ರೋಡ್ ರೋಮಿಯೋಗಳಿಗೆ ಎಸ್ಪಿ ಶಿವಾಂಶು ರಜಪೂತ್ ಚಳಿ ಬಿಡಿಸಿದ್ದಾರೆ. ನಗರದ ರಾಬರ್ಟ್ಸನ್ ಪೇಟೆ, ಗೀತಾ ರಸ್ತೆ, ಸಲ್ಡಾನಾ ಸರ್ಕಲ್ ಸೇರಿದಂತೆ ಹಲವೆಡೆ ಪೊಲೀಸರು ಪರೇಡ್ ನಡೆಸಿದ್ರು. ಬೀದಿಯಲ್ಲಿ ಅಸಭ್ಯ ವರ್ತನೆ ತೋರುವುದು, ಅಸಭ್ಯವಾಗಿ ಕಟಿಂಗ್ ಮಾಡಿಸಿಕೊಂಡು ಓಡಾಡುವ ರೌಡಿಗಳಿಗೆ ಎಸ್ಪಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಬೆಂಗಳೂರಲ್ಲಿ ಅಕ್ರಮ ಒತ್ತುವರಿ ವಿರುದ್ಧ ಬಿಡಿಎ ಕಾರ್ಯಾಚರಣೆ ಶುರು ಮಾಡಿದ್ದು OMBR ಬಡಾವಣೆಯಲ್ಲಿ ಸುಮಾರು 50 ಕೋಟಿ ಮೌಲ್ಯದ ಆಸ್ತಿಯನ್ನು ವಶಪಡಿಸಿಕೊಂಡಿದೆ. ಬಾಣಸವಾಡಿ ಗ್ರಾಮದ ಸರ್ವೆ ನಂಬರ್ 227/2 ಮತ್ತು 227/4ರಲ್ಲಿ 1 ಎಕರೆ 24 ಗುಂಟೆ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದ ಶೆಡ್ಗಳನ್ನು ತೆರವುಗೊಳಿಸಲಾಗಿದೆ. 50 ಕೋಟಿ ಬೆಲೆ ಬಾಳುವ ಪ್ರದೇಶವನ್ನು ವಶಪಡಿಸಿಕೊಳ್ಳಲಾಗಿದೆ. ಬರುತ್ತೆ. ನೀವು ಅಲ್ಲಿ ಮಾಡ್ತಿದ್ದೀರಾ, ಅಲ್ಲೇ ಮಾಡ್ತಿದ್ದೀರಾ? ಒಳಗೆ
ನಿಮಗೆ ಗೊತ್ತು. ಮಹಾತ್ಮ ಗಾಂಧೀಜಿ ಹೆಸರಲ್ಲಿ ಯುಪಿಎ ಸರ್ಕಾರ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ಜಾರಿಗೆ ತಂದಿತ್ತು. ನಾಥುರಾಮ್ ಗೂಡ್ಸೆ ಪಕ್ಷದವರು ಗಾಂಧೀಜಿ ಹೆಸರನ್ನ ತೆಗೆಯಲು ಮುಂದಾಗಿದ್ದಾರೆ. ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಗಾಂಧಿ ಭಾರತವನ್ನ ಗೂಡ್ಸೆ ಭಾರತವನ್ನಾಗಿ ಮಾಡಲು ಬಿಡೋದಿಲ್ಲ ಅಂತ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಬಿಜೆಪಿಗೆ ತಾಕತ್ತಿದ್ರೆ ನೋಟಿನಲ್ಲಿರುವಂತಹ ಗಾಂಧಿ ಚಿತ್ರವನ್ನ ತೆಗೆಯಲಿ ಅಂತ ಸವಾಲನ್ನ ಹಾಕಿದ್ದಾರೆ. ನೋಡಪ್ಪ, ಗಾಂಧೀಜಿ ನೋಟ್ನ ಬೇಕಾದ್ರೆ ತೆಗೆದಾಕ್ಬಿಡ್ಲಿ ಅವರು. ನಮಗೆ ಗಾಂಧಿ ಬೇಕು, ದೇಶಕ್ಕೆ ಗಾಂಧಿ ಬೇಕು. ಈ ಗಾಂಧಿ ಹೆಸರನ್ನ ನಾವು ಇಟ್ಟಿರೋದನ್ನ ತೆಗೆದಿದ್ದೀವಿ ಅಂತಂದರೆ ಇದಕ್ಕಿನ್ನ ಅವಮಾನಕರವಾದಂಥ ತೀರ್ಮಾನ ಯಾವ ಸರ್ಕಾರನೂ ಮಾಡಿರಲಿಲ್ಲ. ಇವತ್ತು ಈ ಕೇಂದ್ರ ಸರ್ಕಾರ ಮಾಡಿದೆ. ಇದಕ್ಕೆ ಫಲ ಈ ದೇಶದ ಜನ ಉತ್ತರ ಕೊಡ್ತಾರೆ. ಸರ್ಕಾರದ ಹಲವು ಹಗರಣ ಬಯಲು ಮಾಡ್ತೇನೆ ಎಂಬ ಮಹೇಶ್ ತೆಂಗಿನಕಾಯಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಹಗರಣ ಬೇಕಾದರೂ ತರಲಿ, ದುಡ್ಡು ಕಲೆಕ್ಷನ್ ಹೇಗೆ ಆಗುತ್ತೆ? ಕೇಂದ್ರ ಸರ್ಕಾರ ದಿನ ನಮಗೆ ದುಡ್ಡು ಕೊಟ್ಬಿಡುತ್ತಾ? ನೀವು ಬಿಲ್ ಕಟ್ಟಬೇಕು, ಕರೆಕ್ಟಾಗಿ ಕಟ್ತೀರಾ? ಟ್ಯಾಕ್ಸ್ ಕಟ್ಟಬೇಕು, ಕರೆಕ್ಟಾಗಿ ಲೆಕ್ಕಾಚಾರ ಹಾಕಿ ಬಂದ್ಬಿಡುತ್ತಾ? ನಾವೇ ನಮ್ಮ ಸಂಸ್ಥೆಗಳಲ್ಲಿ ಸಂಬಳ ಕೊಡಬೇಕಿದ್ರೆ 2 ದಿನ 3 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ನಾನೇ ಕಾಂಗ್ರೆಸ್ ಆಫೀಸ್ನಲ್ಲಿ ಸಂಬಳ ಕೊಡಬೇಕಿದ್ರೆ ವಾರ 15 ದಿನ ಲೇಟ್ ಆಗುತ್ತೆ ಅಂತ ಹೇಳಿದರು. ಬೇರೆ ರಾಜ್ಯದಲ್ಲಿ ಇನ್ನೂ ಶುರುನೇ ಮಾಡಿಲ್ಲ, ದುಡ್ಡೇ ಕೊಟ್ಟಿಲ್ಲ ಅಂದರೆ ನಾವು 24-25 ತಿಂಗಳು ಕೊಟ್ಟಿದ್ದೇವೆ ಅಲ್ವಾ? ನಾವು ಕನಿಷ್ಠ 100 ಕೋಟಿ ಮೇಲೆ ಹಣವನ್ನು 5 ಗ್ಯಾರಂಟಿಗಳಿಗೆ ಕೊಟ್ಟಿದ್ದೇವೆ. ಯಾವ ಹಗರಣ ಏನೂ ಇಲ್ಲ, ಇದನ್ನು ಯಾರೂ ತಿಂದು ಹಾಕಿಲ್ಲ ಅಂತ ಹೇಳಿದರು. ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಅನ್ಯಾಯ ಮಾಡಿದ್ದು ಬಿಜೆಪಿ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯಗೆ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸುಳ್ಳು ಹೇಳೋದ್ರಲ್ಲಿ PhD ಮಾಡಿದ್ದಾರೆ. ಅತಿ ಹೆಚ್ಚು ಅನ್ಯಾಯ ಮಾಡಿರೋದು ಕಾಂಗ್ರೆಸ್ ಅಂತ ಕಿಡಿಕಾರಿದ್ರು. ಕೃಷ್ಣ ಯೋಜನೆ ಮೊದಲನೇ ಹಂತ ಪೂರ್ಣ ಮಾಡೋಕೆ 50 ವರ್ಷ ಕಾಂಗ್ರೆಸ್ ತಗೊಂಡಿದೆ. ಕೃಷ್ಣ 2ನೇ ಹಂತದ ಯೋಜನೆ ಕೂಡ ಪೂರ್ಣ ಮಾಡೋಕೆ ಆಗಿಲ್ಲ ಅಂತ ಸಿದ್ದರಾಮಯ್ಯಗೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಯತ್ನಾಳ್ಗಿಂತ ಬಿಜೆಪಿಯವರು ಹೆಚ್ಚು ದ್ವೇಷ ಭಾಷಣ ಮಾಡ್ತಾರೆ ಎಂಬ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ನನ್ನ ಭಾಷಣ ದ್ವೇಷ ಇಲ್ಲವೆಂದು ಹೇಳಿದ್ದಕ್ಕೆ ರಾಮಲಿಂಗಾರೆಡ್ಡಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗಾದರೆ ನನ್ನ ಭಾಷಣ ಅಷ್ಟು ದ್ವೇಷ ಇಲ್ಲ ಎಂಬಂತಾಯಿತು ಅಂತ ಹೇಳಿದರು. ಕಾಂಗ್ರೆಸ್ನಲ್ಲಿ ಈ ಕುರಿತು ಒಬ್ಬರಾದರೂ ಕೂಡ ನನ್ನನ್ನು ತಿಳಿದುಕೊಂಡರಲ್ಲ, ಆದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಹಳ ತ್ರಾಸ ಆಗುತ್ತೆ ಅಂತ ಟಾಂಗ್ ಕೊಟ್ಟರು. ರಾಮಲಿಂಗಾರೆಡ್ಡಿ ಅನುಭವಿ, ಒಳ್ಳೆಯ ರಾಜಕಾರಣಿ, ಪಕ್ಷ ಪಂಗಡ ಬೇರೆ, ಅವರೊಬ್ಬ ಹೃದಯವಂತ ರಾಜಕಾರಣಿ ಅಂತ ಹೊಗಳಿದ್ರು. ಭಾಷಣ ಅಷ್ಟು ದ್ವೇಷ ಇಲ್ಲ ಇಲ್ಲ ಅಂದ್ರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರ, ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರ ಅಂದ್ರೆ ಅವ್ರಿಗೆ ಅಭಿನಂದನೆ. ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಭಾಳ ತ್ರಾಸ ಆಗ್ತೈತೆ, ತೊಂದರೆ ಆಗ್ತೈತಿ. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ, ಒಬ್ಬ ಒಳ್ಳೆ ರಾಜಕಾರಣಿ. ಆ ಪಕ್ಷ ಪಂಗಡ ಬೇರೆ, ಅವರು ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ. ಡೀಸೆಂಟಾಗಿ ಅವರು ಅಲ್ಲಿ ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮಗೆ ಅವ್ರಿಗೆ ಘರ್ಷಣೆ ಆಗ್ತಿರ್ತದೆ. ಆದರೆ ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಒಬ್ಬ ಸಚಿವರಾಗಿ ಹೆಂಗಿರ್ಬೇಕು ಅನ್ನೋಂಥ ಇದು ಅದ. ಅದಕ್ಕೆ ಹೇಳಿದ್ದಕ್ಕೆ ದೇಶ ಭಾಷಣೆ ಅನ್ನೋವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದ್ವೇಷ, ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ವೆಂಟಿಲೇಟರ್ ನಾಪತ್ತೆಯಾಗಿದೆ. 24 ಲಕ್ಷ ಬೆಲೆ ಬಾಳುವಂಥ ಯಂತ್ರಗಳು ಕಳ್ಳತನವಾಗಿರುವಂಥ ಆರೋಪ ಕೇಳಿಬಂದಿದೆ. ಇನ್ನು ಆಸ್ಪತ್ರೆ DHO ಭೇಟಿ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. DHO CCTV ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ವೇಳೆ ಆಸ್ಪತ್ರೆ ಸಿಬ್ಬಂದಿ ಕಳ್ಳಾಟ ಬಟಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಆಂಬ್ಯುಲೆನ್ಸ್ ಚಾಲಕ ಸೋಫಿಯಾನ್ ಯಂತ್ರ ಸಾಗಾಟ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5 ವೆಂಟಿಲೇಟರ್, 10ಕ್ಕೂ ಹೆಚ್ಚು ಆಕ್ಸಿಜನ್ ಸಿಲಿಂಡರ್ಗಳು, ಒಟ್ಟು 24 ಲಕ್ಷ ಬೆಲೆ ಬಾಳುವಂಥ ಯಂತ್ರಗಳು ನಾಪತ್ತೆಯಾಗಿದೆ.
ಉಡುಪಿಯ ಮಣಿಪಾಲದಲ್ಲಿ ರ್ಯಾಪಿಡೋ ನಮ್ಮ ಯಾತ್ರಿ ಆಟೋಗಳಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮಣಿಪಾಲ ಠಾಣೆ ಮುಂಭಾಗದಲ್ಲಿ ಆಟೋ ಚಾಲಕರು ಜಮಾವಣೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಮಣಿಪಾಲ ನಗರದ 400ಕ್ಕೂ ಹೆಚ್ಚು ಆಟೋ ಚಾಲಕರಿಂದ ವಿರೋಧ ಮಾಡಿದ್ದು ಆಟೋ ಮಾಲೀಕರ ಜಟಾಪಟಿ ನಿಲ್ಲುವಂತೆ ಕಾಣ್ತಾ ಇಲ್ಲ. ವಲಯ 1-2 ಎಂಬ ವಿಚಾರದಲ್ಲೂ ಕೂಡ ಗಲಾಟೆ ಜೋರಾಗಿದೆ. ಆಟೋ ಯೂನಿಯನ್ಗಳ ನಡುವೆ ಸಮನ್ವಯ ಸಾಧಿಸುವುದರಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ. ಡಿಸಿ, ಎಸ್ಪಿ, ಶಾಸಕರು, ಆರ್ಟಿಒ ಯೂನಿಯನ್ ಸಭೆಗಳು ಹಲವು ಬಾರಿ ವಿಫಲವಾಗಿದೆ. ಮೊದಲು ನಿಮ್ಮ ಬಣಗಳ ಗಲಾಟೆ ಸರಿ ಮಾಡಿ ಅಂತ ಆಟೋ ಚಾಲಕರು ತೆರಿಗೆಟನ್ನು ಕೊಟ್ಟಿದ್ದಾರೆ. ಆ್ಯಪ್ ಮೂಲಕ ಬುಕ್ಕಿಂಗ್ಗೆ ಅವಕಾಶ ಕೊಡಬಾರ್ದು ಅಂತ ಮಣಿಪಾಲ ಆಟೋ ಯೂನಿಯನ್ ಒತ್ತಾಯ ಮಾಡಿದೆ. ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಇರುವಂತಹ ಗ್ಯಾಸ್ ರೀಫಿಲ್ಲಿಂಗ್ ಗೋದಾಮು ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆಹಾರ ಇಲಾಖೆ ಉಪನಿರ್ದೇಶಕಿ ಲತಾ ನೇತೃತ್ವದಲ್ಲಿ ದಾಳಿ ಮಾಡಿದ್ದಾರೆ. ಸುಮಾರು 25 ಸಿಲಿಂಡರ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಆಹಾರ ಇಲಾಖೆ ಅಧಿಕಾರಿಗಳು ಸಿಲಿಂಡರ್ಗಳನ್ನು ಸೀಸ್ ಮಾಡಿದ್ದಾರೆ. ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ತಾ ಇದ್ದವರು ಪರಾರಿಯಾಗಿದ್ದಾರೆ. ಈ ಸಂಬಂಧ ಗೋಡೌನ್ ಮಾಲೀಕನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ನಡೀತಾ ಇರುವಂತಹ ಶಿವರಾತ್ರೀಶ್ವರ ಶಿವಯೋಗಿ ಶ್ರೀಗಳ ಜಯಂತಿ ಅದ್ದೂರಿಯಾಗಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಮಠ ಅಂದ್ರೆ ಅದು ಸುತ್ತೂರು ಮಠ, ಸ್ವಾಮೀಜಿ ಅಂದ್ರೆ ಅದು ದೇಶಿಕೇಂದ್ರ ಸ್ವಾಮೀಜಿ. ನವಭಾರತ ನಿರ್ಮಾಣದಲ್ಲಿ ಪೂಜ್ಯರ ಪಾತ್ರ ಮಹತ್ವದ್ದಾಗಿದೆ. ಯುವಕರನ್ನ ಪರಿವರ್ತನೆ ಮಾಡಬೇಕು. ನಮ್ಮ ಸರ್ಕಾರದಲ್ಲೇ 700 ಕೋಟಿಯಲ್ಲಿ ಅನುಭವ ಮಂಟಪ ಲೋಕಾರ್ಪಣೆ ಆಗುತ್ತೆ ಅಂತ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ. ಒಬ್ಬ ಮಠಾಧೀಶರು ಇವತ್ತು ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಮೈಗೂಡಿಸಿಕೊಂಡು ಇವತ್ತು ಅತ್ಯಂತ ಸರಳತೆ, ಸಜ್ಜನಿಕೆಯಿಂದ ಯಾವ ರೀತಿಯಲ್ಲಿ ಘನತೆ, ಗೌರವ ಇಟ್ಟುಕೊಂಡು ಇವತ್ತು ಬಂದಂತ ಎಲ್ಲರಿಗೂ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡುವಂತ ಒಂದು ಪರಮಪೂಜ್ಯ ಸ್ವಾಮೀಜಿ. ಮಠ ಅಂದ್ರೆ ಅದು ಸುತ್ತೂರು ಮಠ, ಸ್ವಾಮೀಜಿ ಅಂದ್ರೆ ದೇಶಿಕೇಂದ್ರ ಸ್ವಾಮಿಗಳು ಅನ್ನುವಂತ ರೀತಿಯಲ್ಲಿ ಇವತ್ತು ಎಲ್ಲರ ಜನಮನದಲ್ಲಿ ನೆಲೆಸಿದ್ದಾರೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಿಂದ ಏನು ವಿದ್ಯಾರ್ಥಿಗಳಿಗೆ ಅನ್ನ ಕೊಟ್ಟು, ಅವರಿಗೆ ಆಶ್ರಯ ಕೊಟ್ಟು, ಅವರಿಗೆ ಇವತ್ತು ಒಳ್ಳೆಯ ಶಿಕ್ಷಣ ಕೊಟ್ಟು ಬೆಳೆಸುವಂಥದ್ದು ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ನೋಡಿ ಇವತ್ತು. ಇನ್ನು ಶಿವರಾತ್ರೀಶ್ವರ ಶಿವಯೋಗಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ BY ವಿಜೇಂದ್ರ ಮಾತನಾಡಿದರು. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾಳಗ ನಡೀತಾ ಇದೆ, ಆದರೆ ಇಲ್ಲಿ ಒಂದು ಕುರ್ಚಿಯೂ ಕೂಡ ಖಾಲಿಯಾಗಿಲ್ಲ. ಸುತ್ತೂರು ಮಠ ಆಧ್ಯಾತ್ಮದ ದೀಪ ಹಚ್ಚಿದೆ. ನೊಂದವರ ಪಾಲಿಗೆ ಅನ್ನ ಅಕ್ಷರ ನೀಡ್ತಾ ಇದೆ. BSY ಎಲ್ಲ ಮಠಗಳಿಗೆ ಅನುದಾನ ಕೊಟ್ಟಿದ್ದಾರೆ. ಅನುಭವ ಮಂಟಪಕ್ಕೆ ಅನುದಾನ ನೀಡಿದ್ರು. ಸಮಾಜದ ಕನಸು ನನಸಾಗಬೇಕು. ವೀರಶೈವ ಲಿಂಗಾಯತರು ಒಂದಾಗಬೇಕು. ಒಳಪಂಗಡ ಮರೆತು ಎಲ್ಲರೂ ಕೂಡ ಒಂದಾಗಿರೋಣ ಅಂತ ಹೇಳಿದರು. ಸಮುದಾಯ ಒಡೆಯಲು ರಾಜಕೀಯ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಯಾವ ಶಕ್ತಿಯಿಂದಲೂ ಕೂಡ ಇದು ಸಾಧ್ಯವಾಗಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದರು. ವೇದಿಕೆಯಲ್ಲಿರ್ತಕ್ಕಂಥ ಜಗದ್ಗುರುಗಳಿಗೆ, ಪರಮ ಪೂಜ್ಯರಿಗೆ ನಾನು ಮತ್ತೊಮ್ಮೆ ಸಂಘದ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ, ನಾನು ಕೂಡ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಯಾವ ರೀತಿ ರಾಜ್ಯದಲ್ಲಿ ರೈತರ ಪರವಾಗಿ, ಬಡವರ ಪರವಾಗಿ ಎಲ್ಲಿ ರೈತರು ಕಣ್ಣೀರಾಗ್ತಾ ಇದ್ರು ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಎಲ್ಲಿ ಬಡವರು ಕಣ್ಣೀರಾಗ್ತಾ ಇದ್ರು ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಆ ಬಡವರಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡುವಂತ ಕೆಲಸ ಕಳೆದ 4-5 ದಶಕಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಪರಮ ಪೂಜೆ ಜಗದ್ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಏನೇ ಅಡ್ಡಿ ಆತಂಕಗಳು ಬಂದರೂ ಸಹ, ಏನೇ ಸವಾಲುಗಳು ಬಂದರೂ ಸಹ ಸವಾಲುಗಳನ್ನು ಮೆಟ್ಟಿ ನಿಂತು ಇವತ್ತು ಸರಿದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಪರಮ ಪೂಜೆ ಜಗದ್ಗುರುಗಳು ದಯಪಾಲಿಸಿ. ನಮ್ಮ ಸಮುದಾಯ ಸರ್ಕಾರಗಳ ಮೇಲೆ ಅವಲಂಬನೆ ಆಗಬಾರ್ದು. ನಮ್ಮ ಸಮುದಾಯಕ್ಕೆ 5 kg ಫ್ರೀ ಅಕ್ಕಿ ಬೇಡ, ಬಸ್ನಲ್ಲಿ ಕೂಡ ನಮಗೆ ಉಚಿತ ಬೇಡ ಅಂತ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಬಿದರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದ ಮಳವಳ್ಳಿಯಲ್ಲಿ ನಡೀತಾ ಇರುವಂಥ ಶಿವರಾತ್ರೀಶ್ವರ ಶಿವಯೋಗಿ ಜಯಂತ್ಯೋತ್ಸವದಲ್ಲಿ ಮಾತನಾಡಿದ್ದಾರೆ. ಇನ್ನು ನಮ್ಮ ಸಮುದಾಯದವರು ದುಡಿದು ಮುಂದೆ ಬರಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಸಮುದಾಯವನ್ನು ಅಭಿವೃದ್ಧಿ ಪಡಿಸುವ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸಮಾಜ, ನಮ್ಮ ಮಕ್ಕಳು ಬಹಳ ದಾರುಣವಾದಂಥ ಒಂದು ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಏನು ಕಾರಣ ಅಂತ ನಾವು ಇವತ್ತು ಆತ್ಮಶೋಧನೆಯನ್ನು ಮಾಡ್ಕೋಬೇಕಾಗಿದೆ. ನಾವು ನಮ್ಮ ಸಮಾಜ ಹೆಂಗಿದೆ ಅಂದರೆ, ಈ ಶೈವ ಲಿಂಗಾಯತ ಸಮಾಜ ಅಂದರೆ ಅದು ಎಲ್ಲ ಪಂಗಡಗಳನ್ನ, ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯವರನ್ನ ಎಲ್ಲರನ್ನೂ ನಮ್ಮವರು ಅಂತ ತಂದುಕೊಂಡು ಕಳೆದುಕೊಂಡು ಹೋಗತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ವೀರಶೈವ ಅಥವಾ ಲಿಂಗಾಯತ
ಮೈಸೂರು ಅರಮನೆ ಆವರಣದಲ್ಲಿ ಸ್ತುತಿ ಶಂಕರ ಸ್ತೋತ್ರ ಮಹಾಸಮರ್ಪಣೆ ಕಾರ್ಯಕ್ರಮ ನಿನ್ನೆ ಸಂಪನ್ನಗೊಂಡಿತು. ಶ್ರೀ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತ ತೀರ್ಥ ಮಹಾಸ್ವಾಮಿಗಳು ಸನ್ಯಾಸ ಸ್ವೀಕರಿಸಿ 50ನೇ ವರ್ಷದ ಹಿನ್ನೆಲೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮೈಸೂರು ರಾಜಮನೆತನದ ಪ್ರಮೋದಾದೇವಿ ಒಡೆಯರ್, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿಶ್ವವಿಖ್ಯಾತ ಹಂಪಿಯಲ್ಲಿ ಉತ್ತರ ಕರ್ನಾಟಕದ ವಿವಿಧ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮವನ್ನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವೀಕ್ಷಣೆ ಮಾಡಿದರು. ಪ್ರತಿ ವರ್ಷ ಹಂಪಿ ಉತ್ಸವ ನಡೆಯುವಂಥ ವೇಳೆ ಇಡೀ ವಿಜಯನಗರ ಸಾಮ್ರಾಜ್ಯದ ಉದಯ ಅವನತಿ ಹೊಂದಿರುವಂಥ ಇಡೀ ಸಾರಾಂಶವನ್ನು ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಹುಲಿವೇಷ, ಡೊಳ್ಳು ಕುಣಿತ, ವೀರಗಾಸೆ, ಭರತನಾಟ್ಯ, ಕಾಂತಾರ ಸಿನಿಮಾ, ಸಾಂಗ್ಗೆ ಕುಣಿತ, ರಾಮ ಸೀತಾ ಸ್ವಯಂವರ ಸೇರಿ 10 ಹಲವು ಕಲೆಗಳನ್ನು ಚಳಿಯನ್ನ ಲೆಕ್ಕಿಸದೆ ವೀಕ್ಷಣೆ ಮಾಡಿದರು. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಶ್ರೀ ರಾಮೇಶ್ವರ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಎಳ್ಳ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ರಾಮೇಶ್ವರ ಜಾತ್ರಾ ಮಹೋತ್ಸವ ನೆರವೇರಿಸಲಾಗುತ್ತದೆ. ರಥೋತ್ಸವದಲ್ಲಿ ಸಚಿವ ಮಧು ಬಂಗಾರಪ್ಪ ಭಾಗಿಯಾಗಿ ದೇವರ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದರು. ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ, ಶಾಸಕ ಆರಗ ಜ್ಞಾನೇಂದ್ರ ಮಧು ಬಂಗಾರಪ್ಪಗೆ ಸಾಥ್ ನೀಡಿದರು. ಮತ್ತೊಂದಿತ್ತಲ್ಲ. ಬೆಂಗಳೂರು ಮಹಾಧರ್ಮ ವತಿಯಿಂದ ಕ್ರಿಸ್ಮಸ್ ಸ್ನೇಹ ಮೆಲನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಯೇಸು ಮಾನವನ ಧರ್ಮಕ್ಕೆ ಜಯವಾಗಲಿ ಅಂತ ಬೋಧನೆ ಮಾಡಿದ್ದಾರೆ. ಕ್ರಿಸ್ಮಸ್ ಪ್ರೀತಿ, ಶಾಂತಿ, ಸಂತೋಷವನ್ನು ಸಾರುವ ಹಬ್ಬವಾಗಿದೆ. ಯೇಸು ಅವರು ನಾಡಿಗೆ ಒಳ್ಳೆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಬಹಳ ಪವಿತ್ರವಾದ ಹಬ್ಬ ಕ್ರಿಸ್ಮಸ್ ಹಬ್ಬ ಆಗಿದೆ. ದೇವನೊಬ್ಬ, ನಾಮ ಹಲವು ಅನ್ನೋದರಲ್ಲಿ ನಾವು ನಂಬಿರುವವರು. ಬಣ್ಣಗಳು ಬದಲಾವಣೆ ಆಗಬಹುದೇ ಹೊರತು ಮನುಷ್ಯನ ರಕ್ತ, ಬೆವರು ಬದಲಾಗಲು ಸಾಧ್ಯವಿಲ್ಲ ಅಂತ ಹೇಳಿದರು. ಪ್ರಪಂಚಕ್ಕೆ ನೀಡಿರ್ತಕ್ಕಂಥ ಈ ಧರ್ಮ